ಇವಾಗ ನಾವು ಒಳಗಡೆ ಕರ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಬನ್ನಿ, ಲೆಟ್ಸ್ ಸಿ ಹೌ ಇಟ್ ವಿಲ್ ಹ್ಯಾಪನ್. ಏನೂ ಐಡಿಯಾ ಇಲ್ಲ ಅವ್ರಿಗೆ, ಬಟ್ ಏನಾದರೂ ಐಡಿಯಾ ಆಯಿತಾ? ಇಲ್ಲ, ನನಗೇನು ಐಡಿಯಾ ಇಲ್ಲ. ಓಕೆ, ಏನೋ ಅವ್ರಿಗೆ ಏನೂ ಐಡಿಯಾ ಇಲ್ಲ. ಸೊ ಯಾರ್ಯಾರು ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಯಾರು ಬರ್ತಾರೆ ಅನ್ನೋದು ಹೇಳಿಲ್ಲ. ಹೇಳಿಲ್ಲ, ಸರ್ಪ್ರೈಸ್. ಆಮೇಲೆ ಇನ್ನು ಒಳಗಡೆ ಏನೇನೈತೆ ಏನೂ ಗೊತ್ತಿಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇದು ಬಂದು ರಘುನ್ ಬರ್ತ್ಡೇ ವ್ಲಾಗ್. ನಾನು ರಘುನ್ ಬರ್ತ್ಡೇನ ಪ್ರೈವೇಟ್ ಥಿಯೇಟರಲ್ಲಿ ಸೆಲೆಬ್ರೇಟ್ ಮಾಡಿದ್ದೆ, ಜಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಆ್ಯಂಡ್ ಅದಾದಮೇಲೆ ರಘುನ್ ಕ್ಲೋಸ್ ಫ್ರೆಂಡ್ ಒಬ್ರು ಇದ್ದಾರೆ, ಹೇಮಂತ್ ಅಂತ. ಸೊ ಅವರು ಕೂಡ ಬಂದಿದ್ದರು. ಅದಾದಮೇಲೆ ಕೇಕ್ ಎಲ್ಲದನ್ನು ತುಮಕೂರಲ್ಲೇ ಎಗ್ಲೆಸ್ ಮಾಡಿಸಿದ್ದೆ. ಎಗ್ಲೆಸ್ ಯಾಕೆ ಅಂತಂದರೆ ಅವ್ರ ಬರ್ತ್ಡೇ ಬಂದಿದ್ದು ಶಿವರಾತ್ರಿ ಟೈಮಲ್ಲಿ. ಸೊ ಹಾಗಾಗಿ ಅವ್ರಿಗೇನು ಐಡಿಯಾನೇ ಇರಲಿಲ್ಲ ಏನೇನು ಮಾಡಿದ್ದೀನಿ ಸೆಲೆಬ್ರೇಷನ್ ಅಂತ. ಸೊ ಪುಟ್ಟದಾಗ ಒಂದು ಸೆಲೆಬ್ರೇಷನ್ ಮಾಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಆ್ಯಂಡ್ ಇದು ಬಂದು 2 days ಕಂಟಿನ್ಯೂಸ್ ಆಗಿ ವ್ಲಾಗ್ ಹಾಕಿದ್ದೀನಿ ನಾನು. ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಫುಲ್ ನೋಡಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋದ್ರಿಂದ ನಾನೊಂದು ಸ್ವಲ್ಪ ಮಿಡಲಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಅದನ್ನಲ್ಲಿ ಮರ್ತೋಗ್ಬಿಟ್ಟೆ ಅವ್ರಿಗೆ ಹೇಳೋದು. ಸ್ವಲ್ಪ ವಾಲ್ಯೂಮ್ ಜಾಸ್ತಿನೇ ಇಟ್ಬಿಟ್ಟಿದ್ರು, ಹಂಗಾಗಿ ನಾನೇನು ಇಲ್ಲಿ ಮಾತಾಡಿದ್ದು ಏನೂ ಕೇಳಿಸಲ್ಲ, ಹಂಗಾಗಿ ಹೋಗ್ಬಿಡ್ತು. ಸ್ವಲ್ಪ ಮಿಡಲಲ್ಲಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ನಾನು ರಘುನ್ ಬರ್ತ್ಡೇ ಇದ್ದಿದ್ದು Feb 15ಗೆ. ಸೊ Feb 15ಗೆ ನಾವು ಶಿವರಾತ್ರಿ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ, ಜಸ್ಟ್ ನಾರ್ಮಲಾಗಿ ಇಲ್ಲೇ ಪ್ರೈವೇಟ್ ಥಿಯೇಟರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ 1 day ಬಿಟ್ಕೊಂಡು ನಾವು ತಿರುಪ್ತಿಗೆ ಹೋಗಿದ್ವಿ. ಆ್ಯಂಡ್ ಅದು ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ವಿ. ಸೊ ಅದೆಲ್ಲ ಆದಮೇಲೆ ನಾವು ಈವ್ನಿಂಗ್ ಟೈಮಲ್ಲಿ, ಅಂದರೆ ರಘುನ್ ಬರ್ತ್ಡೇ ಎಲ್ಲ ಆದಮೇಲೆ ಎತ್ತಿನಹಳ್ಳಿ ಎಂಬಂದು ಜಾತ್ರೆ ಇತ್ತು. ಸೊ ಹಾಗಾಗಿ ನಾವು ಆ ಜಾತ್ರೆಗೆ ಅಂತ ಹೋದ್ವಿ, ಅದು ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಮನೆಗೆ ಬರೋದು ತುಂಬ ಲೇಟ್ ಆಗಿಬಿಡ್ತು, ಲೇಟು ಅಂದರೆ 12 o'clock ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವತ್ತು ವ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇನೇ ನಾವು ಎದ್ಬಿಟ್ಟು ತಿರುಪ್ತಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಬೇಗ ಎದ್ಬಿಟ್ಟು ತಿರುಪ್ತಿಗೆ ಹೋದ್ವಿ. ಇಷ್ಟೇ, 3 to 4 ಡೇಸಿಂದು ವ್ಲಾಗ್ಸ್ ನಾನು ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ಪ್ರೈವೇಟ್ ಥಿಯೇಟರಿಂದ ಮಾತ್ರ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ, ಯಾಕೆ ಅಂದರೆ ಫುಲ್ ವಿಡಿಯೋ ಹಾಕ್ಬಿಟ್ಟಿದ್ರು, ಸಾಂಗಿಂದು ಕಾಪಿರೈಟ್ಸ್ ಬರುತ್ತೆ ಅಂತೇಳಿ ಅಷ್ಟೇ. ಆ್ಯಂಡ್ ಅದೆಲ್ಲ ಆದಮೇಲೆ ನಾನು ಎಲ್ಲ ಅವ್ರ ಫ್ರೆಂಡ್ಸ್ ಹತ್ರ, ಅವ್ರ ಅಮ್ಮನ ಹತ್ರ, ಅವ್ರ ಅಪ್ಪನ ಹತ್ರ, ಎಲ್ಲರ ಹತ್ರನೂ ಅವ್ರದ್ದೊಂದೊಂದು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದೆ. ಸಮ್ ಸೆಕೆಂಡ್ಸ್, 10 seconds 15 seconds ಆ ಥರ ಅವ್ರ ಫ್ರೆಂಡ್ಸು ಎಲ್ಲರೂ ಮಾತಾಡಿರೋದೈತೆ. ಸೊ ಅದನ್ನು ಹಾಕಿದ್ದೀನಿ, ಅದು ಅವ್ರಿಗೊಂದು ಲೈಫ್ ಟೈಮ್ ಮೆಮೊರಿಯಾಗಿ ಉಳೀಲಿ ಅಂತ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದು. ಅವ್ರಿಗೇನೋ ಇಷ್ಟ ಆಯಿತು. ಎಲ್ಲರೂ ಮಾತಾಡಿರೋದು ಐತೆ ನನ್ನ ಹತ್ರ. ಸೊ ಹಾಗಾಗಿ ಅದು ಕೂಡ ನಾನು ಇದರಲ್ಲೇ ಶೇರ್ ಮಾಡ್ತಿದ್ದೀನಿ. ಅದನ್ನೇ ಇದಿಷ್ಟು ಪಾರ್ಟಲ್ಲಿ ಅವ್ರಿಗಿಷ್ಟ ಆಗಿದ್ದು ಅಂತಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ದು ಅವ್ರ ಬಗ್ಗೆ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ಸೊ ಅವರೆಲ್ಲರ ಟೈಮ್ಗೆ ನಾನು ಫಸ್ಟ್ ಹೇಮಂತ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ರಘುನ್ ಫ್ರೆಂಡ್ ಅವರು, ಅವನಿಗೆ ಫುಲ್ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಏನು ಹೇಳ್ತೀನಿ ಅದೇ ಥರ ಪ್ರತಿಯೊಂದು ನನಗೆ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರ ಬರ್ತ್ಡೇ ಎಲ್ಲದನ್ನು ಸೀಕ್ರೆಟಾಗಿ ಮುಗಿಸ್ಕೊಟ್ಟ. ಸೊ ಹೀ ಈಸ್ ಲೈಕ್ ಮೈ ಬ್ರದರ್. ಆ್ಯಂಡ್ ಅದೆಲ್ಲ ಆದಮೇಲೆ ನಾವು ಎಲ್ಲರೂ ಟೈಮ್ ಆಗುತ್ತೆ ಅಂತಿದ್ರು. ಬಟ್ ನಾನು ಇಲ್ಲ, ಇದಿಷ್ಟು ಮುಗಿಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕುಂದಿರಿಸ್ಕೊಂಡು ಅದಿಷ್ಟು ಕಂಪ್ಲೀಟಾಗಿ ಎಂಜಾಯ್ ಮಾಡಿಕೊಂಡೆ ನಾವು ಆಚೆ ಬಂದಿದ್ದು. ಆ್ಯಂಡ್ ದ ಬೆಸ್ಟ್
ಪಾರ್ಟ್ ಆಫ್ 2026 ಅಂತ ಹೇಳಿದರೆ ಅದು ಒಂದು ರಘುನ್ ಬರ್ತಡೇ ಆ್ಯಂಡ್ ಅದಾದಮೇಲೆ ಅಥರ್ ಬರ್ತಡೇ. ಇವರಿಬ್ಬರು ಬರ್ತಡೇನು ದ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಪ್ರತಿ ಒಂದು ಹತ್ರನೂ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿಸಿದೆ. ಆ್ಯಂಡ್ ಇವನೇ ಹೇಮಂತ್, ರಘುನ್ ಫ್ರೆಂಡ್, ಬಟ್ ತುಂಬ ಸಪೋರ್ಟಿವ್ ಆಗಿ ನನಗೆ ಹೆಲ್ಪ್ ಮಾಡಿದ್ದು. ಥ್ಯಾಂಕ್ಸ್ ಹೇಮಂತ್. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿ. ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನಾವು ನಿಮಗೆಲ್ಲ ಮಾಡಬೇಕಾದ್ದೆಲ್ಲ ಮಾಡಿದ್ದೀವಿ. ಎಲ್ಲ ಸುಖವಾಗಿ ಇರಲೆಂದು ಹಾರೈಸುತ್ತೇನೆ. ರಘು ಹುಟ್ಟುಹಬ್ಬದ ಶುಭಾಶಯಗಳು. ರಘು ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ, ಒಳ್ಳೆ ಪ್ರಾಜೆಕ್ಟ್ ಸಿಗಲಿ, ಒಳ್ಳೆ ಪ್ರಮೋಷನ್ ಸಿಗಲಿ. ಥ್ಯಾಂಕ್ ಯು. ರಘುವಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ, ಆರೋಗ್ಯದಿಂದ ಸುಖವಾಗಿ ಬಾಳಿ. ಹ್ಯಾಪಿ ಬರ್ಡೇ ಬ್ರೋ. ರೈಲ್ವೆ ಪ್ಲ್ಯಾಟ್ಫಾರ್ಮಿಂದ ಆಫೀಸ್ ಕ್ಯಾಬಿನ್ವರೆಗೂ ನನ್ನ ಆಫೀಸ್ ಬ್ರೋ ನೀನು. ಮಳೆ ಇರಲಿ, ಬಿಸಿಲಿರಲಿ, ಟ್ರೈನ್ ಕ್ರೌಡೆಡ್ ಆಗಿರಲಿ, ಸೀಟ್ ಸಿಕ್ಕಿರಲಿ, ಇಬ್ಬರು ಒಟ್ಟಿಗೆ ಹ್ಯಾಂಡ್ಲು ಮಾಡ್ತೀವಿ. ಮತ್ತು ಆಫೀಸ್ ವರ್ಕ್ ಒಂದು ಸೈಡ್ ಆದರೆ ನಮ್ಮ ಟ್ರೈನ್ ಡಿಸ್ಕಷನ್, ನಮ್ಮ ಮಾತುಕತೆಗಳು ಇನ್ನೊಂದು ಸೈಡು. ಈ ಸಲ ನಿನ್ನ ಕೆರಿಯರ್ ಸೂಪರ್ ಗ್ರೋತ್ ಆಗಲಿ, ಸ್ಯಾಲ್ರಿ ಸಖತ್ ಹೈಕ್ ಆಗಲಿ, ನಮ್ಮ ಟ್ರೈನ್ ಸ್ಪೀಡ್ಗಿಂತ ಫಾಸ್ಟ್ ಪ್ರಮೋಷನ್ ಆಗಲಿ. ಹೀಗೇ ಖುಷಿಯಾಗಿ ಮಾಸಾಗಿ ಇರು ಬ್ರೋ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಸೊ ನಾವು ಹೊರಟಿದ್ದೀವಿ ಈಗ ತಿರುಮಲಾಗೆ. ಸೊ ಐ ಆಮ್ ವಿಶಿಂಗ್ ವೆರಿ ಹ್ಯಾಪಿ ಬರ್ಡೇ ಟು Athar. Today is Athar birthday. So that's why we are going to Tirumala to take the blessings of God. So now Athar, we are in Murugan Idli. So where is Murugan Idli? Yeah, here. So this is the menu. So we ordered masala dosa. Athar, what do you want? What you ordered actually? You have to speak louder. Masala dosa, okay. So Purva, she has also ordered same thing. But I want to taste different. You Yeah. wanted to try That's pudi why I dosa. ordered pudi masala dosa. Yeah. This will be the So let's wait for a few more minutes. We will get the dosas.
ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ದೋಸೆ ಆರ್ಡ್ರ್ ಮಾಡಿರೋದು. ಓಕೆ, ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ರಘು ತುಂಬ ಹೇಳ್ತಿದ್ರು ಇದ್ರ ಬಗ್ಗೆ, ಬಟ್ ನಾನು ಟೇಸ್ಟ್ ಮಾಡಿರಲಿಲ್ಲ. ಸೊ ಇವತ್ತು ಟೇಸ್ಟ್ ಮಾಡ್ಕೊಂಡು ತಿರ್ಗಾ ಆಮೇಲೆ ಸಿಕ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ನಮ್ಮ ಅತ್ತಾರ ಬರ್ಡೇ. ಸೊ ಅವ್ರ ಅಪ್ಪ ವಿಶ್ ಮಾಡಿದ್ರು, ನಾನು ಮಾಡಿರಲಿಲ್ಲ. ಅದಕ್ಕೆ ನಾನು ವಿಶ್ ಮಾಡ್ತಿದ್ದೀನಿ. ಐ ವಿಶ್ ಯು ಅ ವೆರಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವರು ನನ್ನ ಮಗನಿಗೆ ಆಯುಷ್ಯ, ಆರೋಗ್ಯ, ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ಸೊ ನಾವಿಲ್ಲಿ ಮುರುಗನ್ ಇಡ್ಲಿಯಲ್ಲಿ ದೋಸೆ ತಗೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೆಟ್ಸ್ ಕಂಟಿನ್ಯೂ ಜರ್ನಿ. ವೆಲ್ಕಮ್ ಟು ತಿರುಪತಿ ಅಂತ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅದೇನು ಬರ್ದಿದ್ರು ಅಂತ ಗೊತ್ತಿಲ್ಲ. ಸೊ ಓಕೆ, ಇವಾಗ ಎಷ್ಟು ಕಿಲೋಮೀಟರ್ಸ್ ಐತೆ ಇನ್ನು ಅಂದರೆ ಇನ್ನು 3.4 ಕಿಲೋಮೀಟರ್ಸ್ ಐತೆ. ಅಲ್ಲಿಗೆ ಹೋಗಿ ಸಿಗ್ತೀನಿ. ಬಂದು ಇದಕ್ಕೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ಗೆ. ಬಟ್ ನೋಡಿ, ರಿಸೆಪ್ಷನಲ್ಲಿ ಯಾರೂ ಇಲ್ಲ. ಯಾಕೋ ನನಗೆ ಇದೇನು ಅಷ್ಟು ಇಷ್ಟ ಆಗಲಿಲ್ಲ. ಇಲ್ಲಿ ಸಿಸ್ಟಮ್ಮು ಕೇಳಿಸಲ್ಲ ಅನಿಸುತ್ತೆ ಏನು ಮಾತಾಡಿದ್ರು ಇವಾಗ. ನೋಡಿ, ಇಲ್ಲ ಹಂಗಂಗೆ ಬಿಟ್ಟು ಹೋಗಿದ್ದಾರೆ. ವೆಲ್ಕಮ್ ಟು ತಿರುಮಲ. ಸೊ ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಕೀ ಇಸ್ಕೊಂಡು ಲಗೇಜ್ ಎಲ್ಲ ಇಟ್ಟು ತಿರುಪತಿಯಲ್ಲಿ ಈಗ ತಿರುಮಲಕ್ಕೆ ಬಂದಿದ್ದೀವಿ. ಚೆಕ್ ಪೋಸ್ಟಿಗೆ ಬಂದಿರೋದು. ವೆಹಿಕಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ, ಹಿಂದೆನೂ ಇದ್ದಾವೆ. ವೆಹಿಕಲ್ಸ್ ಜಾಸ್ತಿ ಇದ್ದಾವೆ. ತುಂಬಾ ರಶ್ ಐತೆ ಆ್ಯಕ್ಚುಲಿ, ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ. ಎಕ್ಸಾಮ್ ಟೈಮು ರಶ್ ಇಲ್ಲ ಅಂತಾರಲ್ಲ, ಎಲ್ಲ ಸುಳ್ಳು. ಸಿಕ್ಕಾಪಟ್ಟೆ ಅದನ್ನು ಸಾಕು. ಈಗ ಪ್ಲಾಸ್ಟಿಕ್ ಬಾಟಲ್ ಅಲೋ ಮಾಡಲ್ಲ. ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅಲೋ ಇಲ್ಲ ಇವಾಗ. ಓ ಮೈ ಗಾಡ್, ನೋಡಿದ್ರ ಅವ್ರನ್ನ ಅಲ್ಲಿ ನೋಡಿ. ಈಗ ಅವರಿಬ್ರು ಹಂಗೆ ಬಂದರು. ಅಲ್ಲಿ ನೋಡಿ, ಸ್ಟಾರ್ಟ್ ಆಯ್ತು ಇವಾಗ. ಅಲ್ಲಿ ಎರಡು ನಿಂತಿದ್ದಾವಲ್ಲ, ಕಾರು ಮತ್ತು ಟೆಂಪೋ, ಅವೆರಡು. ಓಕೆ, ನಾವು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು, ರೂಮ್ ಐತೆ, ಎಲ್ಲ ಐತೆ, ನಿಧಾನಕ್ಕೆ ಕೆಳಗಡೆ ಹೋಗೋಣ. ಸೊ ಇನ್ನೂ ಟೈಮ್ ಐತೆ ನಮ್ಮ ಹತ್ರ. ಬನ್ನಿ. ದೇವಸ್ಥಾನದ ಒಳಗಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲೇ ಏನಾದರೂ ತೋರಿಸ್ತೀನಿ ಅಷ್ಟೇ. ಬಿಟ್ಟರೆ ನಮ್ಮ ಅಥರ್ವ ನನಗೆ ಇವತ್ತು ಇಟ್ಸ್ ಓಕೆ ಅಪೂರ್ವ, ಕೂಲ್. ಓಕೆ, ಸೊ ಇಷ್ಟೇ ಇವತ್ತು. ಇಲ್ಲಿ ಹೋಗಿ ಚೆಕ್ ಪೋಸ್ಟಲ್ಲಿ ಬ್ಲ ಎಲ್ಲ ಮಾಡ್ಕೊಂಡು, ಅಂದರೆ ಏನೇನೋ ಪೇ ಮಾಡಬೇಕು ಅದೆಲ್ಲ ಮಾಡಿ ತಿರ್ಗಾ ನೆಕ್ಸ್ಟ್ ಸೊ ನೋಡಿ, ತಿರುಮಲದಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ವ್ಯೂ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ಇವಾಗ ಇಳಿಯಂಗಿಲ್ಲ, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಲೈಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ.
ಇವಾಗ ಅವರು ಕಂಪಲ್ಸರಿ ಹೇಳಿದ್ದಾರೆ ಇಳಿಯಂಗಿಲ್ಲ ಅಂತ. ಓ ನಮ್ಮದು ಗಣೇಶ ಆಯ್ತಾ ಇಲ್ಲಿ. ಹಂಗಾಗಿ ನಾವು ಇಲ್ಲಿ ಇಳಿಯುತ್ತಿಲ್ಲ. ಸೊ ಹೊರಡೋಣ. ಓಕೆ, ನಾವಿವಾಗ ಕಾಳಹಸ್ತಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಬಂದು ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು, ಬಂದಿರಲಿಲ್ಲ. ಸೊ ಇವತ್ತು ಕಾಳಹಸ್ತಿಗೆ ಬಂದ್ವಿ. ಆ್ಯಂಡ್ ಬನ್ನಿ ಇಲ್ಲೆಲ್ಲ ನಿಮಗೆ ತೋರಿಸ್ತೀನಿ. ಮೊಬೈಲ್ ಏನಾರು ಅಲ್ಲಿಟ್ಟರೆ ತೋರ್ಸೋಕ್ಕಾಗಲ್ಲ. ಇವಾಗ ಕೂಡ ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲೂ ಹಂಗೆ ಮಾಡಿದರು, ಮೊಬೈಲೆಲ್ಲ ಇಡಿಸ್ಕೊಂಡ್ಬಿಟ್ಟಿದ್ರು. ಸೊ ಹಂಗಾಗಿ ಅಲ್ಲೂ ಏನು ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಇಲ್ಲಿ ಕಾಳಹಸ್ತಿಯಲ್ಲಿ ಮೊಬೈಲ್ ಬಿಟ್ಟರೆ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ತೋರಿಸ್ತೀನಿ. ಓಕೆ, ಬನ್ನಿ ಹೋಗ್ಬಾರ. ನಿನ್ನ ಔಟ್ಫಿಟ್ ತೋರಿಸು. ದಿಸ್ ಈಸ್ ಮೈ ಅಥರ್ಸ್ ಔಟ್ಫಿಟ್. ಇಲ್ಲಿ ಇದಿಷ್ಟಕ್ಕೂ ದುಡ್ಡು ತಗೋಬೇಕು, ದುಡ್ಡು ತಗೊಂಡು ಹೋಗ್ಬೇಕಲ್ಲಿ. ಅಥವಾ ಡೆಪಾಸಿಟ್ ಮಾಡೋಗ್ಬೇಕು. ಸೊ ಹಂಗಾಗಿ ಇಲ್ಲೂ ಕೂಡ ಕ್ಯಾಮ್ರಾ ಫೋನು ಏನು ಕ್ಯಾಪ್ಚರ್ ಮಾಡ್ಕೊಳಂಗಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.